ಗುಂಡ್ಲುಪೇಟೆ ತಾಲೂಕ್ ಕಚೇರಿ ಹತ್ರ ಇದ್ದೀವಿ ನೋಡಿ. ಇವರು ಕಮರಳ್ಳಿ ಅವರು ಶಿವಮ್ಮ ಅಂತ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ, ಆದ್ರೆ ದೇವರು ಸೃಷ್ಟಿನೂ ಮಾಡ್ತಾನೆ, ಅವನ್ ಪಾದಕ್ಕೂ ಕರ್ಕತಾನೆ. ಆದ್ರೆ ಈ ಭ್ರಷ್ಟ ರಾಜ್ಯ ಅಧಿಕಾರಿಗಳಿಗೆ ಒಬ್ಬ ಮನುಷ್ಯನ ಸಾಯಿಸೋ ಅಧಿಕಾರ ಇದೆಯಾ? ಯಾವ ಉದ್ದೇಶದಿಂದ ಆಧಾರ್ ಕಾರ್ಡ್ ಅಲ್ಲಿ ಡೆತ್ ಆಗಿದ್ರಂತೆ ಹಾಕಿದ್ರು. ಇವರು ಭ್ರಷ್ಟ ಅಧಿಕಾರಿಗಳಿಗೆ ಇದು ದೇವರ ಕೆಲಸ ಅಂತ ನಾವು ದೇವಸ್ಥಾನ ಅಂತ ತಾಲೂಕ್ ಕಚೇರಿ ಬರ್ತೀವಿ, ನಿಜವಾಗ್ಲೂ ಸತ್ತಿರೋರ್ನ ಬದುಕಿರೋರ್ನ ಯಾಕೆ ಸತ್ತಿರಂತೆ ಹಾಕಿದ್ರು? ಇದಕ್ಕೆ ಕಾರಣಕರ್ತರು ಯಾರು ನೋಡಿ. ನಮ್ಮ ಹತ್ರ ಬಂದು ಹೇಳ್ಕೊಂಡ್ರು, ಇವರು ತಾಲೂಕ್ ಕಚೇರಿಗೆ ನಡ್ಕೊಂಡ್ ಬರಕ್ ಆಗ್ತಾ ಇಲ್ಲ, 85-90 ವರ್ಷ ವಯಸ್ಸಾಗಿದೆ, ಇನ್ನು ಎಷ್ಟು ಅನ್ಕಲ್ಗ ಮಾಡ್ಬೋದು. ಇವ್ರ ಸಂಬಳನು ಹಂಗೆ ತಗೊಳ್ತಾ ಇರ್ತಾರ? ಪ್ರತಿ ತಿಂಗಳ ಇವ್ರ ಸಂಬಳ ತಗೋಬೇಕು ಎಫೆಕ್ಟ್ ಹಾಕ್ಬಿಟ್ಟು. ಹಾಗಾದ್ರೆ ಈ ವಯಸ್ಸಾಗಿರೋ ವೃದ್ಧೆಗೆ ಇನ್ನೆಷ್ಟು ಜನ ಇರ್ಬೋದು? ಸತ್ತೋಗಿದ್ರ ಅಂತ ಕಾಣಿಸ್ಬೇಕಾದ್ರೆ ಈ ಭ್ರಷ್ಟ ನಾಲಾಯಕ ಅಧಿಕಾರಿಗಳಿಗೆ ದೇವರ ಕೆಲಸ, ಸರ್ಕಾರಿ ಕೆಲಸ, ದೇವ್ರ ಕೆಲಸ ಅಂತ ನಾವು ಕೈ ಮುಗಿದು ಒಳಗ್ ಬರ್ತೀವಿ. ಈ ಭ್ರಷ್ಟ ಅಧಿಕಾರಿಗಳಿಗೆ ಸಾಯಿಸುವಂತ ಅಧಿಕಾರ ಕೊಟ್ಟವ್ರು ಯಾರು ಆಧಾರ್ ಕಾರ್ಡ್ ಅಲ್ಲಿ? ಇದಕ್ಕೆ ಕಾರಣಕರ್ತ ಯಾರು? 7 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಅವ್ರಿಗೆ ಗ್ಯಾಸ್ ಕೊಟ್ಟಿಲ್ಲ, ಎಲ್ಲ ಅಡುಗೆ ಮಾಡ್ಬೇಕು ತಗೊಂಡು ವಯಸ್ಸಾರು ಉದ್ದೇರೋ. ಒಂದ್ ಮಕ್ಳಿಗೆ 10 ರೂಪಾಯಿ ಕೊಡ್ಬೇಕು, 5 ರೂಪಾಯಿ ಕೊಡ್ಬೇಕು, ಯಾರು ಕೊಡ್ತಾರೆ? ಸರ್ಕಾರ ವೃದ್ಧಾಪ್ಯ ವೇತನ ಮಾಡೋ ಉದ್ದೇಶ ಆದ್ರೂ ಏನು ವಯಸ್ಸಾದವ್ರಿಗೆ ಅವರು ಮಕ್ಕಳು ಕೊಡ್ತಾರ ಬಿಡಲ್ವೋ? ಏನೋ ಕೊಡೋದ್ರಿಂದ ಪಾಪ ಖುಷಿಯಾಗಿರ್ಲಿ ಅಂತ ಕೊಟ್ಟದನ್ನ ನಿಜವಾಗ್ಲೂ ಬದುಕಿರೋರ್ನ ಸಾಯಿಸಿದಲ್ಲ. ಈ ಭ್ರಷ್ಟ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಅಂತೀರಾ ನೋಡಿ. ಇವಾಗ ಬಂದು ತನ್ಮಯ್ ತಹಸೀಲ್ದಾರ್ ಸಿಕ್ಕಿಲ್ಲ, ಉಪ ತಹಸೀಲ್ದಾರ್ ಸಿಕ್ಕಿದ್ದಾರೆ, ಏನೋ ವೆರಿಫೈ ಮಾಡ್ತೀನಿ ಅಂತ ಇವರ ಮಗನ್ನ ಕರ್ಕೊಂಡು ಹೋಗಿದ್ದಾರೆ. ಇವ್ರಿಗೆ ತಕ್ಷಣದಲ್ಲೇ ರೇಷನ್ ಸಿಕ್ಬೇಕು, ಮತ್ತೆ ವೃದ್ಧಾಪ್ಯ ವೇತನ ಸಿಕ್ಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ತಕ್ಕ ಪಾಠ ಕಲಿಸ್ಬೇಕಾಯ್ತು ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ರೈತ.